ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿಯ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜರುಗಿದೆ. ಅಧ್ಯಕ್ಷತೆ ವಹಿಸಿದ ಶಾಸಕರು ಆದ ಕೃಷ್ಣ ನಾಯ್ಕ ಮತ್ತು ಜಿಲ್ಲಾ ಯೋಜನಾಧಿಕಾರಿಗಳು ಆದ ಅಶೋಕ ತೋಟನ್, ಅಂಬರೀಶ್, ತಹಶೀಲ್ದಾರ್ ಪ್ರಭಾರಿ ಉಮೇಶ್, ಇಒ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಶಾಸಕರು ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬೀಜ, ರಸಗೊಬ್ಬರ ಕೊಡಬೇಕು ಅಂತ ಹೇಳಿದ್ದಾರೆ. ಕೃಷಿ ಅಧಿಕಾರಿಗಳು ಮಾತನಾಡಿ, ನಮ್ಮ ಆಫೀಸ್ನಲ್ಲಿ ತಾಂತ್ರಿಕ ಹುದ್ದೆಗಳ ಸಮಸ್ಯೆ ಇದೆ ಎಂದು ಶಾಸಕರಿಗೆ ಹೇಳಿದ್ದಾರೆ. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಶಾಸಕರು ಮಾತನಾಡಿ, ಶಾಲಾ ಮಕ್ಕಳಿಗೆ ಶೌಚಾಲಯಗಳ ವ್ಯವಸ್ಥೆ, ಕುಡಿಯುವ ನೀರು ಇರಬೇಕು ಅಂತ ಹೇಳಿದ್ದಾರೆ. ಆರೋಗ್ಯ ಅಧಿಕಾರಿಗಳಿಗೆ ಆಸ್ಪತ್ರೆಗಳಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು ಮತ್ತು ವೈದ್ಯಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಹೋಗಬೇಕು ಎಂದರು. ಎಂ ರಾಜಪ್ಪ, ಹೂವಿನಹಡಗಲಿ, ಬಂಗಾರದ ಗಣಿ ನ್ಯೂಸ್. ಎಲ್ಲರೂ ಗಮನಿಸಿ ನಿನ್ನೆ ಲೆಟರ್ ಬಂದಿದೆ ಸರ್, PWD ಲೆಟರ್ ಬಂದಿದೆ ಸರ್, ಗಮನಿಸಿ ಮಾಡೋದು ಅಂತ ಲೆಟರ್ ಬಂದಿದೆ ಸರ್. ಈಗ ಆಲ್ರೆಡಿ ಅದರಲ್ಲಿ ರಿಪೇರಿಗೆ ಹೋಗಿದೆ ಸರ್. ಆ ರಿಪೇರಿಗೆ ಬದಲಿನೇ ಹೊಸ ಹಾಸ್ಪಿಗೆ ಪ್ರಪೋಸ್ ಮಾಡಬೇಕು ಅಷ್ಟೇ. ಮುಂಚೆ ಹೇಳ್ಬೇಕಲ್ಲ? ಇಲ್ಲ ಸರ್, ನಿನ್ನೆ ಸಾಹೇಬ್ರಿಗೆ ಫೋನ್ ಮಾಡಿದೆ ಸರ್, ಗಿರಿಯಾಡಿಗೆ ಹೋಗಿ ಬಂದೆ ಸರ್. ಅವ್ರು ಸೈಟನ್ನು ಕೊಡ್ತೀವಂದ್ರೆ ಸರ್, ಹೊಸ ಬೇಕಾದ್ರೆ ಇದ್ದಿದ್ದೆ ಅಲ್ಲಿ ಪಕ್ಕಕ್ಕೆ ಸೈಟ್ ಕೊಡ್ತೀವಂದ್ರೆ ಸರ್, 100x100 ಇದೆ ಸರ್. ಹಾಂ ಸರ್, ಆಯ್ತು. ಈಗ ರಿಪೇರಿ ಮಾಡಿ ಇಲ್ಲಿ ಆಗಲಿ, ಇದು ಆಗಿ ಅನುದಾನ ಬಂದು ಕಟ್ಟಡ ಸ್ವಲ್ಪ ವಿಸಿಟ್ ಮಾಡಿ ಏನೋ ಅಲ್ಲಿ ಅಷ್ಟವಷ್ಟ ನೋಡಿಕೊಂಡು ಸಸ್ಪೆಂಡ್ ಆದಮೇಲೆ ನೋ ಎಕ್ಸ್ಕ್ಯೂಸ್, ಅದರಿಂದ ಮುಂಚೆನೇ ಅಲರ್ಟ್ ಆಗಿಬಿಟ್ಟು ಎಲ್ಲರಿಗೂ ಒಂದು ಮೀಟಿಂಗ್ ಮಾಡಿ ಡೈರೆಕ್ಟ್ ಮತ್ತೇನಿದೆಯಾ ನನ್ನಿಂದ ಏನೋ ಹೇಳ್ಬೇಕಾ? ಈಗ ನಾನು ಹಡಗಲಿ ತಾಲೂಕಿನ ಹಾಕಿದ್ದೀನಿ, ಹಗರಿಬೊಮ್ಮೆ ತಾಲೂಕಿನ ಶಾಲೆಗಳಿಗೆ ಏನೇನು ಬೇಕಂದ್ರೆ ಇದು ರಾಷ್ಟ್ರಕ್ಕೆ ಏನೇನು ಬೇಕಾದ್ರೆ ಎಸ್ಟಿಮೇಷನ್ ಮಾಡಿಸಿದ್ದೀರಾ? ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮೂರಗೇರಿ ಮತ್ತು ಹಂಸಾಗರ 2 ವಿದ್ಯಾರ್ಥಿ ನಿಲಯಗಳು ಬರ್ತಾ ಇದ್ದಾವೆ. ಇದೆಯಾ? ಆ 2 ವಿದ್ಯಾರ್ಥಿ ನಿಲಯಗಳು 32 ವರ್ಷಕ್ಕೆ ಮೇಲ್ಪಟ್ಟ ಹಳೆಯ ಬಿಲ್ಡಿಂಗ್ ಆಗಿರೋದ್ರಿಂದ PWD ಯಿಂದ ನಾವು MLSಗೆ ಸರ್ಟಿಫಿಕೇಟ್ ತಗೊಂಡಿದ್ದೇವೆ ಸರ್. ಆ ಪ್ರಸ್ತಾವನೆಗಳನ್ನು ಈಗಾಗಲೇ ನಾವು ರಾಜ್ಯಕ್ಕೆ ಆಯುಕ್ತರ ಕಚೇರಿಗೆ ಸಲ್ಲಿಕೆ ಮಾಡಿದ್ದೀವಿ. ಜಿಲ್ಲಾ ಕಚೇರಿಯಿಂದ ಈಗ ಹಂಸಾಗರದಲ್ಲಿ ಪೂರಕವಾಗಿರ್ತಕ್ಕಂಥ ಕಟ್ಟಡ ಇತ್ತು ಸರ್. ಹಳೆಯ ಬಿಲ್ಡಿಂಗಿಗೆ ಪಕ್ಕದಲ್ಲಿ ಎಕ್ಸ್ಟ್ರಾ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ರು ಸರ್. ಆ ಕಟ್ಟಡದಲ್ಲಿ ಇದ್ದಾರೆ ಸರ್. ಮೂರ್ಗೇರಿಯಲ್ಲಿ ಸಂಪೂರ್ಣವಾಗಿ ಆ ಬಿಲ್ಡಿಂಗ್ ಅನ್ನು ಬಿಟ್ಟು ಬಾಡಿಗೆ ಕಟ್ಟಡ ಬಿಟ್ಟು ಅಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಬಾಡಿಗೆ ಪತ್ರ ಇದು ಅದೇ ಇಲ್ಲ ಸರ್, ಅಂದ್ರೆ ಅದನ್ನು ಡೆಮಾಲಿಷ್ ಮಾಡ್ಬೇಕು ಸರ್. ಅದು 34 ವರ್ಷ ಮಾಡಿದ್ರಾ? ಅದು ಅಷ್ಟೇ ಸರ್. ಆಶ್ರಮ ಶಾಲೆ ಮಾತ್ರ ಹೇಳ್ತೇವೆ ಸರ್, ಅದು ಮಾಡ್ತೇವೆ ಸರ್. ಏನು ಪ್ರಾಬ್ಲಮ್ ಸರ್ ಎಲ್ಲ ಇರ್ತೇವೆ ಸರ್. ನಾವು ಹೇಳಿದ ಪ್ರಕಾರ ಎಲ್ಲ ಎಸ್ಟಿಮೇಟ್ ಮಾಡಿ ಅದು ಇದು ಮಾಡಿದ್ದೆ ಸರ್. ಅದು ಕಮಿಷನರ್ ಆಫೀಸ್ಗೂ ಹೋಗಿದೆ ಸರ್, ಎಲ್ಲ ಹೋಗಿದೆ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತೇ ನಾಳೆ ಕ್ಲಿಯರ್ ಆಗುತ್ತೆ ಸರ್. ಅರ್ಜಿಯನ್ನು ಮತ್ತೆ ಆನ್ಲೈನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಸರ್. ಈಗ ಮ್ಯಾನ್ಯಲ್ ತೊಗೊಂಡಿದ್ದೀವಿ ಸರ್, ನಾವು ಪೇಪರ್ನಾಗೆಲ್ಲ ಕೊಟ್ಟು ಮ್ಯಾನ್ಯಲ್ ಅರ್ಜಿ ತೊಗೊಂಡಿದ್ದೀವಿ ಸರ್. ಮಕ್ಕಳಿಗೆ ಮಾತ್ರ ಯಾರು ಎಸೆನ್ಷಿಯಲ್ ಇದೆ ಅವರು ಎಲ್ಲೇ ಊರಿಗೆ ಪಾರಿಗೆ ಹೋಗ್ತಾ ಇದ್ರೆ ಆಫೀಸಿಗೆ ಹೋಗ್ತಾ ಇದ್ದಾರೆ, ಮಕ್ಕಳೆಲ್ಲ ಸೇರಿಸ್ಕೊಂಡ್ರಿ ಸರ್. ರಿನ್ಯೂಲ್ಸ್ ಎಲ್ಲ ಬಂದಿದ್ದಾರೆ ಸರ್. ಈಗ SC ಹಾಸ್ಪಿಟಲ್ಗಳಲ್ಲಿ SC ಎಲ್ಲರನ್ನ ತಗೋಬೇಕಂತಿದ್ರಲ್ಲ, ತೊಗೊಂಡಿದ್ದೀವಿ ಸರ್. ಹಾಂ ಸರ್, ಅದಾದ್ಮೇಲೆ ಯಾಕೆ ನಮ್ಗೆ ಏನಾಗುತ್ತೆ ನಾವೇ ನಿಮ್ಗೆ ಫೋನ್ ಮಾಡಿ ಹೇಳ್ಬೇಕು ಸರ್. ಅದು ನಿಮ್ದು ನೀನು ಹೇಳ್ತಾ ಇರೋದು ಆಶ್ರಮ ಸರ್, ನನಗೆ ಅದು ಒಂದೇ ಸರ್. ಮಾತಾಡ್ಕೊಂಡು ಸಿಬ್ಬಂದಿ ಸಲಹೆ ಕೊಡ್ತೀನಿ. ಜೊತೆಯಲ್ಲಿ ಕೆಲವು ಇಕ್ವಿಪ್ಮೆಂಟ್ ಕೇಳಿದ್ರಿ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡೋದು ರೆಡಿ ಮಾಡಿ. ಅದನ್ನು ಬಿಟ್ಟು ಟೋಟಲ್ ಯಾವ್ಯಾವ ಇದರಲ್ಲಿ ನಿಮ್ಮ ಹಾಸ್ಪಿಟಲಲ್ಲಿ ಎಷ್ಟೆಷ್ಟು ಅಮೌಂಟ್ ಇದೆ ಅದು ಜೊತೆಗೆ ಒಳ್ಳೆ CH ಅಲ್ಲಿ ಇರುತ್ತೆ, ಎಷ್ಟೆಷ್ಟು ಇದೆ ಅಂತ ತಗೊಳ್ಳಿ. ಅದನ್ನು ಏನು ಮಾಡ್ಬೋದು ಅಂತ ನಾವು ಪ್ಲ್ಯಾನ್ ಮಾಡೋದು. ಅದ್ರ ಜೊತೆಯಲ್ಲಿ ಈಗ ಎಲ್ಲ ನಿಮ್ಮ PSC CHಗಳಲ್ಲಿ ಎಲ್ಲ ಬಯೋಮೆಟ್ರಿಕ್ ಬೇಸ್ಡ್ ಶಾಲೆ ಆಗ್ತಾ ಇದೆ. ಅಲ್ಲಿ CC ಕ್ಯಾಮ್ರಾ ಇಲ್ವಾ? ಚೆಕ್ ಮಾಡೋಕ್ಕಾಗಲ್ವಾ? ಓಕೆ, ನನಗೊಂದು ರಿಪೋರ್ಟ್ ಕೊಡಿ. ಟೋಟಲ್ ಯಾವ ಯಾವ ಹಾಸ್ಪಿಟಲ್ಗಳಲ್ಲಿ ಬಯೋಮೆಟ್ರಿಕ್ ಕರೆಕ್ಟಾಗಿ ನಡೀತಾ ಇಲ್ಲ ಅದರ ಜೊತೆಗೆ ಇದು ಕೊಡ್ತೀರಾ? ವಾರ ಬಂದು ಇದು ಕೊಡ್ತೀರೋ ಅಥವಾ ನನಗೆ ಏನು ಕೊಡ್ತೀರಾ? ನೀವು ಯಾರು ಬಯೋಮೆಟ್ರಿಕ್ ಯಾರು ಮಾನಿಟರ್ ಮಾಡೋದು? TLO ಮಾಡ್ತಾರಾ? TLO ಮಾತಾಡಿ ನನಗೊಂದು ಪ್ರತಿ ವಾರ ಒಂದು ಹಾಕ್ಬಿಟ್ಟು ನಮ್ಮದೇ ಇದೆ ಗೌರ್ಮೆಂಟ್. ಯಾಕೆ ಕಷ್ಟ ಆಗುತ್ತೆ?
ಆದರೆ ಪ್ರತಿ ದಿನ ಬರುತ್ತೆ. ಸರ್ ಅದು ನನ್ನ ಆಫೀಸಲ್ಲಿ ನಾನು ಕಂಪ್ಲೈಂಟ್ ಮಾಡೋದು ಕಷ್ಟ ಆಗುತ್ತೆ. ಏನು ಕಂಪೇರ್ ಮಾಡೋದಿಲ್ಲ, ಡೈರೆಕ್ಟಾಗಿ ಸಾಫ್ಟ್ವೇರ್ ಇರುತ್ತೆ, ಅವ್ರು ಕಂಪ್ಲೀಟ್ಲಿ ಅವ್ರ ಸಿಸ್ಟಮಲ್ಲಿ ಬರುತ್ತೆ. ಸಿಸ್ಟಮಲ್ಲಿ ಅದೇ ಕೇಳುತ್ತೆ, PDF ಫಾರ್ಮೆಟಲ್ಲಿ ಬೇಕಾ ಅಥವಾ Excel ಫಾರ್ಮೆಟಲ್ಲಿ ಬೇಕಾ ಅಂತ ಹೇಳಿ ಅವ್ರು ಯಾವಾಗ ಏನು ಮಾಡಿದ್ರೆ ಯಾವಾಗ ಔಟ್ ಆಗುತ್ತೆ ಎಲ್ಲ ಕಂಪ್ಲೀಟ್ ಹಿಸ್ಟ್ರಿ ಇರುತ್ತೆ. ಅವ್ರಿಗೆ ಏನೋ ಗೊತ್ತಿಲ್ಲ ಅಂದ್ರೆ ನನಗೆ ಅದಕ್ಕೆ ಆಗ್ತದೆ ಸರಿನಾ. ನಾವು ಇಷ್ಟು ಇನ್ಫಾರ್ಮ್ ಮಾಡಿ ಇವತ್ತು KDP ಮೀಟಿಂಗಲ್ಲಿ ಈ ಥರ ಡೈರೆಕ್ಷನ್ಸ್ ಇದೆ. ಎವ್ರಿ ವೀಕ್ ನನ್ನ ಗೌರ್ಮೆಂಟ್ ಮೇಲೆಗೆ ತಮ್ಮ ಡಾಕ್ಟರ್ಗಳ ಅಟೆಂಡೆನ್ಸ್ ನನಗೆ ಬೇಕು. ನಾಟ್ ಓನ್ಲಿ ಡಾಕ್ಟರ್ಸ್, ಕಂಪ್ಲೀಟ್ ಸ್ಟಾಫ್ ಎಂದು ಯಾವಾಗ ಬರ್ತಾರೆ ಯಾವಾಗಿಲ್ಲ. ಆಮೇಲೆ ನಾನು ಕೂಡ DL ಅದೇ ಹೇಳ್ತೀನಿ, ಇದನ್ನೇ ಅಂತ ಹೇಳ್ತೀನಿ. ಹಾಗಾಗಿ ಇದೊಂದು ಇಲ್ಲ ಸರ್, ಲಾಸ್ಟ್ ಟೈಮ್ ನಾವು ಹಿಡಿದಿದ್ವಿ ಸರ್, ಕೆಲವೊಂದು ಸಾರಿ ಹಿಡಿದಿದ್ವಿ ಸರ್. ಅದು ಸ್ಟ್ರೈಕ್ ಎಲ್ಲ ಮಾಡ್ಕೊಂಡು ಏನು ಮಾಡಿದ್ರು ಅವರು ವಿಸಿಟ್ ಆಗಿಲ್ಲ. ಸ್ಲೋಲಿ ನನ್ನಿಂದ ಅಥವಾ ಸರ್ಕಾರದಿಂದ ರಿಕ್ವೆಸ್ಟ್ ಸರ್. ಆ್ಯಕ್ಚುಲಿ ಎದುರುಗೊಬ್ಬರಳ್ಳಿ ಮತ್ತು ಅಡಗಲಿ ನಮ್ಮದು ರಿಸರ್ವ್ ಕಾನ್ಫರೆನ್ಸ್ ಇದೆ ಸರ್. ನಮ್ಮಲ್ಲಿ ಏನು ನೀವು ಇಕ್ವಿಪ್ಮೆಂಟ್ ಅಂತ ಅಂದರೆ ಯೂಸಲಿ ಪ್ರತಿ ವರ್ಷನೂ ಕೂಡ ನಮಗೆ ಏನು ಗ್ರ್ಯಾಂಟ್ ರಿಲೀಸ್ ಆಗುತ್ತೆ, ಇಟ್ಸ್ ವೆರಿ ಲೋ ಸರ್ ಕಂಪೇರ್ಡ್ ಟು ಅದರ್ ಡಿಸ್ಟ್ರಿಕ್ಸ್ ಲೈಕ್ ದಾವಣಗೆರೆ ತಗೊಂಡ್ರೆ ಸರ್ ಇಟ್ಸ್ ಎ ಜನರಲ್ ರಿಸರ್ವ್ ಸರ್. ಅಲ್ಲಿದ್ದರೂ ಕೂಡ ಅಲ್ಲಿ SC/STಗೆ ಗ್ರ್ಯಾಂಟ್ಸ್ ತುಂಬ ಕೊಡ್ತಾರೆ ಸರ್. ನಮ್ಮಲ್ಲಿ ಸಮಸ್ಯೆ ಇರೋದೇ ಅದೇ ಸರ್, ಗ್ರ್ಯಾಂಟ್ಸ್ ಸ್ವಲ್ಪ ಜಾಸ್ತಿ ಬಂತು ಅಂದರೆ ನೀವೇನು ಹೇಳಿದ್ರಿ ಎಲ್ಲ ರೈತರಿಗೂ ಕೂಡ ಒಂದು ಅದನ್ನು ಕೊಡಿಸೋ ಇದೇ ಮಾಡ್ಬೋದು ಸರ್. ನಮ್ಮಲ್ಲಿ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಸರ್. ಓಕೆ, ಇನ್ಮೇಲಿಂದ ಫಸ್ಟ್ ಇನ್ಮೇಲಿಂದ ಎಷ್ಟೇ ಅಮೌಂಟ್ ಬಂದರೂ ನೇರವಾಗಿ ನನ್ನ ಹತ್ರ ಬರಬೇಕು. ಸರ್ ಇಷ್ಟು ಅಮೌಂಟ್ ಬಂದಿದೆ, SCP ಆಗಲಿ PSP ಆಗಲಿ ಇಷ್ಟು ಅಮೌಂಟ್ ಬಂದಿದೆ, ಇದಕ್ಕೆ ಎಷ್ಟು ದಿನ ಏನೇನು ಕೊಡ್ಬೋದು ಅಂತ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿ ಸರಿನಾ. ಬಿಕಾಸ್ ಐ ಆಮ್ ದ ಸುಪ್ರೀಂ ಹಿಯರ್, ಐ ವಿಲ್ ಡಿಸೈಡ್ ಟು whom I supposed to give the material on what basis ಅಂತ ಸರಿನಾ. ನಾವು ಫಸ್ಟ್ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡಿ. ಮೊನ್ನೆ ನಾವು ನಿಮ್ಮ ಅನುಕುಮಾರ್ ಸೆಕ್ರೆಟರಿಗೆ ಹೇಳಿದ್ದೀವಿ ಅಡಿಷನಲ್ ಫಂಡ್ ಕೊಡೋಕ್ಕೆ, ನೀತಿ ಸಮಿತಿ ಇರೋದ್ರಿಂದ ಕೊಡೋಕ್ಕಾಗಿಲ್ಲ. ನಾನು ಇಲ್ಲಿ 2 ಕೋಟಿ ಕೇಳಿದ್ದೀನಿ ಹಳ್ಳಿಗೆ. ನಮಗೆ ಏನು ನೆಸೆಸರಿ ಇದೆ, ಇನ್ನೇನು ಅರ್ಜಿಗಳು ಬಂದಿದ್ದಾವೆ SCP PSP ಜನರಲ್ ಅಂತ ಇರ್ಬೋದಲ್ಲ, ಜನರಲಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಹೌದು. ಸೊ SCP PSP ನಿನಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ನನಗೆ ಒಂದು ಪತ್ರ ಕೊಡು. ಆ ಬೇಸಿಸ್ ಮೇಲೆ ಅಲ್ಲಿ ಟಾಕ್ ಟು ಯುವರ್ ಸೆಕ್ರೆಟರಿ. ಆಲ್ರೆಡಿ ಹಳ್ಳಿ ಅವರು ಒಂದು 2 ಕೋಟಿ ಅಂತ ಅವ್ರು ಬೇಡಿಕೆ ಕೊಟ್ಟಿದ್ದಾರೆ, ಅದನ್ನ ಅಲ್ಲಿ ಮೂವ್ ಮಾಡಿದ್ದೀನಿ, ನಾನು ಮಾತಾಡಿದ್ದೀನಿ. ಶಾರ್ಟ್ಲಿ ಅಲ್ಲಿ ಗೆಟ್ ದಟ್ ಫಂಡ್. ಓಕೆನಾ? ಓಕೆ. ಸೊ ಹಾಗಾಗಿ ನನಗೆ ರಿಪೋರ್ಟ್ ಕೊಟ್ಟಿದ್ದೀರಾ, ದಿವಸ ನಾನು ಓದ್ಕೊಳ್ತೀನಿ. ಏನು ಮಾಡಿದ್ರೆ ರೈತರಿಗೆ ಸಮಸ್ಯೆ ಆಗಲಾರ್ದು ನಿಮ್ಮ ಎಲ್ಲೆಲ್ಲಿ ಕೇಂದ್ರಗಳಿದ್ದಾವೆ ಅಲ್ಲಿ ನೀವು ಓಡಾಡ್ತಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಅಲ್ಲಿ ಯಾವುದೇ ರೀತಿಯ ರೈತರಿಗೆ ಸಮಸ್ಯೆ ಆಗಬಾರ್ದು. ಯಾರು ಕೂಡ ಬೆಳಗ್ಗಿಂದ ಸಾಯಂಕಾಲ ಕಾಯಬಾರ್ದು. ಆಮೇಲೆ ಕೂಡ ಬಿತ್ತನೆ ಬೀಜದಲ್ಲಿ ಕ್ವಾಲಿಟಿ ಇರಬೇಕು. ಗೊಬ್ಬರ ಯಾರು ಇಂಡಿವಿಜುವಲ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಕ್ರೈಸಿಸ್ ಕ್ರಿಯೇಟ್ ಮಾಡಬಾರ್ದು. ಎರಡನೇದು ಈ ಇಕೋ ಕೊಡುವಾಗ ನೀವು ಎಕ್ಸೆಲ್ ಶೀಟಲ್ಲಿ ಮಾನಿಟರ್ ಮಾಡಿ ಆ ವೆಹಿಕಲ್ ಬೇಸ್ ಮೇಲೆ ಕೊಡೋದು ಪದ್ಧತಿ ಸ್ಟಾರ್ಟ್ ಮಾಡಿ ಒಂದು ಎಕ್ಸೆಲ್ ಶೀಟಲ್ಲಿ ಇದು ಮಾಡಿ ಅವ್ರು ಅರ್ಜಿ ಕೊಟ್ಟಿದ್ದರೆ ಚೆಕ್ ಮಾಡಿ ಆ ನಂಬರ್ ಹಾಕಿ ತಾವು ಕಂಟ್ರೋಲ್ ಲೆಫ್ಟ್ ಅಂತ ಹಾಕೊಂಡು ಲಾಸ್ಟ್ ಟೈಮ್ ಹಿಂದೆ ಬೇರೆ ಕಸದಾರಿದ್ದಾಗ ರಿಜಿಸ್ಟರ್ ಮಾಡಿದ್ರೆ ಎಷ್ಟಿತ್ತು ಎಲ್ಲಿದೆ ಅಲ್ಲಿ ಇದೆಯಾ ಎಷ್ಟಿತ್ತು ನೋಟ್ಸ್ ತರಿಸು. ಆಮೇಲೆ ಸರ್ ಇದಾದ್ಮೇಲೆ ಉದಾಹರಣೆಗೆ ಕುಡುಬರ್ತಿ, ದಾಸನಹಳ್ಳಿ, ಪಿಡಿಒಗಳು ಯುವಸೆ ಆಗುತ್ತೆ. ಈ ಪಿಡಿಒ ಎಲ್ಲ ಪಿಡಿಒಗಳು ಕಳಿಸ್ಕೊಳ್ಳಿ. ಬಂದಿದ ತಕ್ಷಣ ಯಾವುದೋ ಲ್ಯಾಂಡ್ ಈ ಸುತ್ತು ಮಾಡಿಬಿಟ್ಟು ಇಮಿಡಿಯೇಟ್ಲಿ ಕೊಡೋದಲ್ಲ, ಅದನ್ನು ಕರೆಕ್ಟಾಗಿ ಅದು ಗ್ರಾಮ ಠಾಣ ಆಗಿರಲಿ, ಸರ್ಕಾರಿ ಭೂಮಿ ಆಗಿರಲಿ, ಟೆಂಪ್ರವರಿಯಲ್ಲಿ ಸೆಟ್ ಕಟ್ಟಿದ ತಕ್ಷಣ ನಾವು ಈ ಸುತ್ತು ಮಾಡಕ್ಕೆ ಹೋಗ್ತೇವೆ. ಅದನ್ನು ನೀಟಾಗಿ ನೀವು ಲಿಖಿತ ಡೈರೆಕ್ಷನ್ಸ್ ಕೊಡ್ಬಿಡಿ. ನಾವು ಯಾರು ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಅದು ತಪ್ಪು. ನಾಳೆ ನಿಮ್ಮ ತಲೆ ಮೇಲೆನ ಬರುತ್ತೆ, ಮುಟ್ಟಕ್ಕೆ ಹೋಗ್ಬಿಡಿ. ಅದನ್ನು ರೆವಿನ್ಯೂ ಇಲಾಖೆಯಿಂದ ಮಾಡ್ತಾರೆ ಅದನ್ನು. ಸರ್ ತಾವು ಯಾವ್ಯಾವ ಈ ಹಿಂದೆ ಆಗಿದ್ದಾವೆ ಸರ್? ನನಗೆ ಕೊಡಿ ಸರ್ ಅದನ್ನ. ಹೌದು. ಅದನ್ನ 1434 ಅರ್ಜಿಗಳನ್ನು ಇಸ್ಕೊಳ್ಳಿ ಸರ್. ಅಂದರೆ ಯಾರ್ಯಾರು ಮನೆ ಕಟ್ಕೊಂಡಿದ್ದಾರೆ ಈ ಹೊಸ ಕಂದಾಯ ಗ್ರಾಮ ಉಪಗ್ರಾಮಗಳಲ್ಲಿ ಮನೆ ಕಟ್ಕೊಂಡ ನಂತರ 1434 ಅರ್ಜಿಗಳನ್ನು ಇಸ್ಕೊಂಡು ಡಾಟಾ ಎಲ್ಲ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡಿದ್ದೀವಿ ಸರ್. ಅದಕ್ಕೆ ಸಪ್ರೇಟಾಗಿ ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ಅಕೌಂಟ್ ವಿತರಣೆ ಮಾಡೋಕ್ಕೆ. ಈ 1434 ಅರ್ಜಿಗಳನ್ನು ಕೂಡ ನಮ್ಮ ವಿಲೇಜ್ ಅಕೌಂಟೆಂಟ್ಸು ಮತ್ತು ಪಿಡಿಒಗಳ ಜೊತೆ ಹೋಗಿ
ಇವರಲ್ಲಿ ವಿಡಿಯೋ ಓದಿ ಜೊತೆ ತಹಸೀಲ್ದಾರ್ ಇಲ್ಲಿ ಬಂಗಳಲ್ಲಿ ತಾವು ಕೆಲಸ ಸೇಮ್ ತಗೊಂಡಿದೆ. ನಾನು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತೀನಿ. ಹಂಸನಗರ ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟು ಗ್ರಾಮಗಳು ಕಂದಾಯ ಗ್ರಾಮ ಆಗಬೇಕು, ಉಪಗ್ರಾಮ ಆಗಬೇಕು, ಅದಕ್ಕೂ ನನ್ನ ಲಿಸ್ಟ್ ಸರಿನಾ. ಒಂದು ಮನೆ ಕೂಡ ಈ ಮನೆ ದಾಖಲಾತಿ ಇಲ್ಲ ಅಂತೇಳಿ ಅವ್ನು ಪಂಚಾಯತಿಗೆ ಅಲ್ಲಾಡ್ಬಾರ್ದು, ನನಗೆ ವಿಶ್ವಾಸ ಕೊಡಿ ಅಂತ. ಎಷ್ಟೇ ಮಿನಿಮಮ್ ಮನೆಗಳಿದ್ರು ಉಪಗ್ರಾಮ ಅಂತ ಮಾಡಿ ಎಲ್ಲರಿಗೂ ನಾವು ವಿಶ್ವಾಸ ಕೊಡ್ತೀವಿ. ಅದು ಆಮೇಲೆ ಕೆಲವೊಂದು ಗೊತ್ತಿರ್ತೈತಿ, ಖಾಸಗಿ ಇತ್ತಂದ್ರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಆ ಪರಿಹಾರ ಕೊಟ್ಟು ನಾವು ಮಾಡ್ಕೊಂಡಿದ್ದೀವಿ. ಹಿಂದೆ ಅದಕ್ಕೆ ಪ್ರತ್ಯೇಕ ಮೀಟಿಂಗ್ ಕೂಡ ನಾವು ಮಾಡಿದ್ವಿ ಹಾಸ್ಪಿಟಲ್ಲಿ ಕಂದಾಯ ಸಚಿವರಿದ್ದಾಗ. ಹೌದು ಸರ್. ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಏನು ಬರಬೇಕು ಪರಿಹಾರ ಬರುತ್ತೆ, ನಾವು ಯಾವುದಕ್ಕೂ ಅಡೆತಡೆ ಇಲ್ಲದೆ ನಾವೆಲ್ಲ ಅದನ್ನು ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇಲ್ಲಿವರೆಗೂ ನಮ್ಗೆ 1434 ಅರ್ಜಿಗಳು ನಾವೇ ಸ್ವತಃ ವಿಲೇಜ್ ಅಕೌಂಟೆಂಟ್ಸ್ ಹೋಗಿ ಇಸ್ಕೊಂಡು ಅದನ್ನ ಡಾಟಾ ಎಂಟ್ರಿ ಮಾಡಿದ್ದೀವಿ ಸರ್. ಈಗ ಮತ್ತೊಂದು ಸರ್